ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ನಾ ಇವಾಗ ಶಿವನ ಸಮುದ್ರಕ್ಕೆ ಹೋಗ್ತಾ ಇದೀವಿ. ಇದು ಬ್ಯಾಂಗ್ಳೂರಿಂದ 135 ಕಿಲೋಮೀಟರ್ಸ್ ಆಗುತ್ತೆ. ಚಾಮರಾಜನಗರ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ. ಬನ್ನಿ, ನಾನು ನಿಮಗೆ ಶಿವನ ಸಮುದ್ರಕ್ಕೆ ಕರ್ಕೊಂಡು ಹೋಗ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಾರೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡೋ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಾವು ಬ್ಯಾಂಗ್ಳೂರ್ ಬಿಟ್ಟಾಗ ಬೆಳಗ್ಗೆ 9 o'clock ಆಗಿತ್ತು. ಬಟ್ ಆದ್ರೆ ಮೈಸೂರು ರೋಡ್ ಅಲ್ಲಿ ತುಂಬಾ ಟ್ರಾಫಿಕ್ ಇತ್ತು. ಸೊ ನೀವು ಮೈಸೂರು ರೋಡ್ ಅಲ್ಲಿ ಈ ತರ ಟ್ರಾವೆಲ್ ಮಾಡಂಗಿದ್ರೆ ಅರ್ಲಿ ಮಾರ್ನಿಂಗ್ ಬಿಡಿ, ಇಲ್ಲಾಂದ್ರೆ ನೀವು ಟ್ರಾಫಿಕ್ ಅಲ್ಲಿ ಸಿಗಾಕೊಂತೀರಾ. ಆಲ್ರೆಡಿ ಇವಾಗ ಟೈಮ್ ಬಂದು 12:30 ಆಗಿದೆ, ಇನ್ನೂ ರೀಚ್ ಆಗಿಲ್ಲ. ಇನ್ನೂ 10 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಇವಾಗ ನಾವಿವಾಗ ಗಗನಚುಕ್ಕಿ ವಾಟರ್ ಫಾಲ್ಸ್ ರೀಚ್ ಆಗಿದ್ದೀವಿ. ಹಿಂದೆ ಕಾಣಿಸ್ತಾ ಇದೆಲ್ಲ, ಇದೇ ಗಗನಚುಕ್ಕಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಸೊ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ, ಶಿವನ ಸಮುದ್ರ ಬೇರೆ, ಗಗನಚುಕ್ಕಿ ವಾಟರ್ ಫಾಲ್ಸ್ ಬೇರೆ, ಮತ್ತೆ ಭರಚುಕ್ಕಿ ಬೇರೆ ಅಂತ. ಶಿವನ ಸಮುದ್ರ ಅನ್ನೋದು ಒಂದು ಪ್ಲೇಸ್, ಅಲ್ಲಿ 2 ಟ್ವಿನ್ ವಾಟರ್ ಫಾಲ್ಸ್ ಡಿವೈಡ್ ಆಗುತ್ತೆ. ಅದೇ ಗಗನಚುಕ್ಕಿ ಮತ್ತೆ ಭರಚುಕ್ಕಿ ಅಂತ. ಬೆಸ್ಟ್ ಟೈಮ್ ಟು ವಿಸಿಟ್ ದಿಸ್ ವಾಟರ್ ಫಾಲ್ಸ್ ಅಂದ್ರೆ ಮಾನ್ಸೂನ್ ಸೀಸನ್ ಅಲ್ಲಿ ತುಂಬಾ ಫುಲ್ ಆಗಿರುತ್ತೆ. ಸೊ ಜೂನ್ ಟು ಅಕ್ಟೋಬರ್ ಇಸ್ ದ ಬೆಸ್ಟ್ ಟೈಮ್ ಟು ವಿಸಿಟ್ ದಿಸ್ ಪ್ಲೇಸ್. ಅಲ್ಲಿ ಕಾಣಿಸ್ತಾ ಇದೆಲ್ಲ ಅದೇ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್. ಶಿವನ ಸಮುದ್ರ ಇದು ಫಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಇನ್ ಏಷ್ಯಾ, ವಿಚ್ ವಾಸ್ ಸೆಟ್ ಅಪ್ ಇನ್ 1902. ಗಗನಚುಕ್ಕಿ ಫಾಲ್ಸ್ ತುಂಬಾ ಚೆನ್ನಾಗಿತ್ತಲ್ವಾ. ಇನ್ನು ಮಾನ್ಸೂನ್ ಅಲ್ಲಿ ಇನ್ನೂ ತುಂಬಾ ಫುಲ್ ಆಗಿರುತ್ತೆ. ಸೊ ಬೆಸ್ಟ್ ಟೈಮ್ ಟು ವಿಸಿಟ್ ಇಸ್ ಜುಲೈ ಟು ಅಕ್ಟೋಬರ್ ಅಲ್ಲಿ ಬರ್ಬೋದು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಜುಲೈ ಮಳೆಗಾಲದಲ್ಲಿ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬನ್ನಿ ಇವಾಗ ಭರಚುಕ್ಕಿ ಫಾಲ್ಸ್ ಹೋಗೋಣ. ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆ ಈ ಥರ ನೆಲ್ಲಿಕಾಯಿ ಅಂದರೆ ತುಂಬ ಇಷ್ಟ ಅಂತ. ಸೊ ಇದು ನೋಡ್ತಾ ಇದ್ರೆ ಬಾಯಲ್ಲೇ ನೀರು ಬರ್ತಾ ಇದೆ ಇವಾಗ. ಲಂಚ್ಗೆ ಮನೆಯಿಂದ ಚಿತ್ರಾನ್ನ ಮಾಡ್ಕೊಂಡು ಬಂದಿದ್ದೀವಿ. ಮಳೆ ಬರ್ತಿದೆ, ಅಲ್ಲಿ ಕಾಲು ಇವಾಗ ಸ್ವಲ್ಪ ಮಳೆ ಸ್ಟಾಪ್ ಆಯ್ತು. ಭರಚುಕ್ಕಿ ಫಾಲ್ಸ್ ರೀಚ್ ಆಗಿದ್ದೀವಿ. ಗಗನಚುಕ್ಕಿಯಿಂದ ಭರಚುಕ್ಕಿ 13 ಕಿಲೋಮೀಟರ್ಸ್ ಆಗುತ್ತೆ. ಬನ್ನಿ ಇವಾಗ ಭರಚುಕ್ಕಿ ಫಾಲ್ಸ್ ತೋರಿಸ್ತೀನಿ.
ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ ಬರಚುಕ್ಕಿ ವಾಟರ್ಫಾಲ್ಸ್. ನೀವು ಈ ಪ್ಲೇಸ್ಗೆ ವಿಸಿಟ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನಾದ್ರು ಒನ್ ಡೇ ಔಟಿಂಗ್ ಪ್ಲಾನ್ ಮಾಡ್ತಾ ಇದ್ರೆ ನೀವು ಗಗನಚುಕ್ಕಿ, ಬರಚುಕ್ಕಿ, ತಲಕಾಡು ಮತ್ತು ಸೋಮನಾಥ್ಪುರ ಈ ಪ್ಲೇಸಸ್ ಎಲ್ಲ ಕವರ್ ಮಾಡ್ಬೋದು ನೀವು ಅರ್ಲಿ ಮಾರ್ನಿಂಗ್ ಬಿಟ್ಟರೆ. ಬರಚುಕ್ಕಿಗೆ ಬಂದರೆ ಇದು ರಂಗನಾಥ ಸ್ವಾಮಿ ಟೆಂಪಲ್ ವಿಸಿಟ್ ಮಾಡಿ. ಬರಚುಕ್ಕಿಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ತೆಪ್ಪಗಳು ಕಾಣಿಸುತ್ತೆ, ನೀವು ತೆಪ್ಪ ರೈಡ್ ಹೋಗ್ಬೋದು. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಗಗನಚುಕ್ಕಿ ಮತ್ತೆ ಬರಚುಕ್ಕಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ನಾವು ಇವಾಗ ಒಂದು ಟೆಂಪಲ್ಗೆ ಹೋಗ್ತೀವಿ, ಅದು ಯಾವ ಟೆಂಪಲ್ ಅಂತ ನೀವು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು. ಇದೇ ವಿಡಿಯೋದಲ್ಲಿ ಆಡ್ ಮಾಡಿದ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ವಿಡಿಯೋವರೆಗೂ ವೇಟ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.